ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅಲ್ಲಿ ಲೀಡ್ ಕೊಟ್ಟ ನಿಜ, ಅದ್ರಲ್ಲಿ ಏನು ಅಂಕಿ ಅಂಶ ಇದೆ, ಅದ್ರಲ್ಲಿ ಏನು ಲೀಡ್ ಆಗಿಲ್ಲ. ಸೊ ಅಲ್ಲಿ ಆಗುವ ಅವಕಾಶ ಇತ್ತು, ಸ್ಥಳೀಯ ಗೊಂದಲದಿಂದ ಆಗಿಲ್ಲ ಅಷ್ಟೇ. ಅದನ್ನ ಅವರ ಸ್ಪಷ್ಟೀಕರಣ ಕೊಡ್ಬೇಕಲ್ಲ. ಈಗ ನಮ್ದು ಲೀಡ್ ಆಗಿಲ್ಲ ಅಂತ ಅಷ್ಟೇ ಹೇಳೋರು, ನಾವು ಬರ್ಬೇಕಾಯ್ತು ಬಂದಿಲ್ಲ ಅಂತ ಅಷ್ಟೇ ಹೇಳೋರು. ಈಗ ಯಾಕಾಗಿಲ್ಲ ಏನಾದ್ರು ಸ್ಥಳೀಯ ಸಂಬಂಧಪಟ್ಟವ್ರು ಹೇಳಿದ್ರೆ ಅದಕ್ಕೂ ಒಳ್ಳೇದು. ಯಾಕಾಗಿಲ್ಲ, ಯಾಕಂದ್ರೆ ಅದು ಅವ್ರಿಗೆ ಸಂಬಂಧಪಟ್ಟಂತ ವಿಚಾರ, ಅದಕ್ಕೆ ಅವ್ರು ಹೇಳಿದ್ರೆ ಒಳ್ಳೇದಾಗ್ತಿತ್ತು. ನಾವು ನಮ್ಮ ವರ್ಷ ನಾವು ಹೇಳಿದ್ದೀವಿ, ಇನ್ನು ಅವ್ರ ವರ್ಷ ಅವ್ರು ಹೇಳಬೇಕು. ಅದಾಗುತ್ತೆ, ಖಂಡಿತ ಆಗ್ಬೇಕಾಯ್ತು, ಆಗಿಲ್ಲ. ಸೊ ಅದು ಯಾಕಾಗಿಲ್ಲ ಅನ್ನೋದು ಇನ್ನು ಅವ್ರು ಸ್ಥಳೀಯವಾಗಿ ಅವ್ರಿಗೆ ಗೊತ್ತು. ನಮ್ಮ ಪ್ರಕಾರ ಹೋದ್ಸಲ ಅದು 76,000 ಲೀಡ್ ಆಗಿತ್ತು MLAಗೆ. ಈಗ ಏನು 8,000 ಮೈನಸ್ ಆಗಿದೆ. ಹಿಂಗಾಗಿ ಎಲ್ಲರೂ ಚರ್ಚೆ ಮಾಡುವಂತ ವಿಷಯ ಆಗಿದೆ. ಜಿಲ್ಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ನಮಗೂ ಕೂಡ ಅದು ಆತಂಕ ಆಗಿದೆ, ಯಾಕಷ್ಟು ಕೆಳಗೆ ಬಂತು ಅನ್ನೋದು ಆತಂಕ ನಮಗೂ ಇದೆ. ಸೊ ಅದನ್ನೇ ಹೇಳ್ಬೇಕಲ್ಲ, ನಮಗಂತ ಅನಿಸ್ತಾ ಇದೆ. ಯಾಕಂದ್ರೆ ಆ ರೀತಿ ಅಷ್ಟು ಕೆಳಗಡೆ ಹೋಗ್ಬಾರ್ದಿತ್ತು. ಎಂತೆಂತ ವೀಕ್ ಕಾನ್ಸ್ಟಿಟ್ಯೂನ್ಸಿ ಲೀಡ್ ಆಗಿದೆ, ಅಲ್ಲಿ ಯಾರು ಲೀಡ್ರೇ ಇಲ್ಲ ಅಂತ ಲೀಡ್ ಆಗಿದೆ. ಸಂತು ಜೊಲ್ಲೆ ಅವರ ಕಾನ್ಸ್ಟಿಟ್ಯೂನ್ಸಿ 30,000 ಲೀಡ್ ಆಗಿದೆ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಇಲ್ಲಿ ಅಟ್ಲೀಸ್ಟ್ ಒಂದು 10-20,000 ನಾವು ನಿರೀಕ್ಷೆ ಮಾಡಿದೀವಿ, ಆಗಿಲ್ಲ. ಇನ್ನೊಂದು ನೋಡೋಣ ಅದು ಏನಾಗಿದೆ ಅಂತ ಗೊತ್ತಾಗುತ್ತಾರೆ. ರಾಜಕಾರಣ ಮಾಡೋದೇನಿಲ್ಲ, ಅವ್ರ ಕೊನೆ 2 ದಿವಸ ನಮ್ಗೆ ಸಿಕ್ಕೇ ಇಲ್ಲ. ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಮಲಗಿ ಬಿಟ್ಟಿದ್ರು ಎಲ್ಲೋ. ಆ ಕಾನ್ಸ್ಟಿಟ್ಯೂನ್ಸಿಲೇ ಕೊನೆ 3 ದಿವಸ ಅಲ್ಲೇ ಇದೆ ನಾನು, ಅಲ್ಲೇ ವಾಸ್ತವ್ಯ, ಎಲ್ಲಿ ಕುರ್ಚಿ ಅಲ್ಲೇ ಇತ್ತು. 2 ದಿವಸ ಅವ್ರ ಪತ್ತೆನೇ ಇಲ್ಲ. 7ನೇ ತಾರೀಕು ವೋಟಿಂಗ್ ಬೂತ್ ಮುಂದೆ ಅಡ್ಡಾಡ್ಬೇಕಾದ್ರೆ ನಮ್ಮ ಡ್ಯೂಟಿ MLAಗಳದು, ಆವಾಗ ಕೂಡ ಇಲ್ಲ. ಅದಕ್ಕಾಗಿ ಅದು ಮಾಡಿದೆ ಅಂತ ಇಲ್ಲ ಅನ್ನೋದು ಇಲ್ಲಿ ಡೌಟ್ ಸ್ಟಾರ್ಟ್ ಆಗ ಫಸ್ಟ್ದು. ಸೊ ನೀವು ಬಹಳಷ್ಟು ಅದಾವ ಸ್ಥಳೀಯವಾಗಿ. ನೀವೆಲ್ಲ ಅಲ್ಲಿ ಕಾರ್ಯಕರ್ತರೆ ಹೋಗಿರೆ ಅವ್ರಿಗೆ ಅನ್ವಯಗಳು ಯಾರು ಪರವಾಗಿ ಮಾಡಿದ್ದಾರೆ, ಯಾರಿಗೆ ಏನು ಮಾಡಿದಾರೆ ಅಂತ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ ನಿಮ್ಗೆ. ಯಾಕಂದ್ರೆ ಅಲ್ಲಿ ಯಾರು ಹೋದ್ರೆ ಸ್ಥಳೀಯವಾಗಿ ಅಲ್ಲಿ ಜನ ಹೇಳ್ತಾರೆ ಇವರು ಏನು ಮಾಡಿದ್ರು ಏನಿಲ್ಲ ಅಂತ. ನಾನು ಹೇಳೋದಲ್ಲ, ಅವ್ರು ಹೇಳೋದಲ್ಲ. ಈಗ ನಾನು ಡಿಪೆಂಡ್ ನಾ ಮಾಡೋ, ಅವ್ರು ಡಿಪೆಂಡ್ ಅವ್ರು ಮಾಡ್ಕೊಳ್ಳೋರು. ನೀವು ಯಾರು ನಿಮ್ಮ ರಿಪೋರ್ಟ್ನ ಅಲ್ಲಿ ಕಳಿಸಿದ್ರೆ ಒಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗ್ತೈತಿ ಯಾರು ಯಾವ ಕಡೆ ಮಾಡ್ರು, ಏನು ಎಂತು ಅಂತ. ಸೊ ಅದಕ್ಕಾಗಿ ನಾವು ಸುಮ್ಮನೆ ಆರೋಪ ಮಾಡಲಿಕ್ಕೆ ನಮ್ಗೇನು ಬೇರೆ ಕೆಲಸ ಇಲ್ಲ. ಇದ್ದದ್ದು ನಮಗೇನು ಕಂಡು ಬಂದಿದೆ ಅದು ಹೇಳಿದೀವಿ. ಇನ್ನು ಮುಂದಿನಗಳಲ್ಲಿ ನೋಡೋಣ ಯಾವ ರೀತಿ ಒಳ್ಳೇದಾಗ್ತೈತೆ ಕೆಟ್ಟದಾಗ್ತೈತೆ ಚರ್ಚೆ ಮಾಡೋಣ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೂರ ಇಲ್ಲ, ದೂರ ಆಗೋಲ್ಲ. ಇದೊಂದು ಒಳ್ಳೆ ಅವಕಾಶ ಇತ್ತು, ಒಳ್ಳೆ ಅವಕಾಶ ಇತ್ತದ ಅವ್ರಿಗೆ ನಮಗೆ ರಾಜಕೀಯವಾಗಿ ಇನ್ನೂ ಹೆಚ್ಚು ಗಟ್ಟಿ ಆಗುವಂಥದ್ದು. ಸೊ ಅದು ಮತ್ತೆ ಯಥಾಸ್ಥಿತಿಗೆ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ಕೇಳಬೇಕು ಯಾಕಾಗಿದೆ ಹಿಂಗಂತ. ಸೊ ಅವರಿಂದ ಬಂದ್ರೆ ಅದಕ್ಕೆ ಗೊತ್ತಾಗೋದು ಈಗ ಯಾಕಾಯ್ತು, ಅವ್ರ ಕಾರ್ಯಕರ್ತರು ಮಾಡಿದ್ರ ಅಥವಾ ತಾನಾಗಿ ಆಗಿದೆಯಾ ಅಥವಾ ಉದ್ದೇಶಪೂರ್ವಕದಿಂದ ಆಗಿದೆಯಾ, ಅವ್ರ ಹೇಳಿದ್ರೆ ಗೊತ್ತಾಗಿಲ್ಲ. ನಮಗೂ ಇಲ್ಲ, ಕಡಿಮೆ, ಅವ್ರ ಪಾತ್ರ ಬಹಳ ಕಡಿಮೆ ಇತ್ತು. ಹೊರಗೆ ಹೆಚ್ಚು ಅವ್ರ ಪ್ರಚಾರಕ್ಕೆ ಹೋಗಿದ್ರು, ಹೀಗಾಗಿ ಹೆಚ್ಚು ಅವ್ರ ಸಮಯ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಕೊಡ್ದಿಲ್ಲ. ಹೀಗಾಗಿ ಬಹಳ ಸಮಸ್ಯೆಗಳು ಇದೆ. ಸೊ ಅದಕ್ಕೆ ಅವರೇ ಅದಕ್ಕೆ ಸ್ಪಷ್ಟೀಕರಣ ಕೊಟ್ರೆ ಒಳ್ಳೇದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.